ಕೇಳಿದ್ದಾರೆ. ಸಮಯ ಕೊಟ್ಟರೆ ಅಲ್ಲಿ ಕೂಡ ಪ್ರಶ್ನೆ. ಹೆಚ್ಚುವರಿ DCM ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ನಯನ್ ರಾಜನ್ ಅವರು ಹೇಳಿದ್ದಾರೆ. ಮುಂದೆ ಒತ್ತಾಯ ನಾನು ಗಮನಿಸಿದ್ದೀನಿ. ಮುಂದೆ ಒತ್ತಾಯ ಮಾಡ್ತೀನಿ. ರಾಜಣ್ಣ ಅವ್ರೇನು ಬರ್ತಾ ಇಲ್ಲ, ಬಂದಿದ್ರೆ ಅವರು ಒತ್ತಾಯ ಮಾಡ್ತಾ ಇದ್ರು. DCM ಕೂಡ ಹೇಳಿದ್ದಾರೆ, ಈ ಪೇಪರ್ ಮುಂದೆ ಮೀಡಿಯಾ ಮುಂದೆ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ, ಹೈಕಮಾಂಡ್ ಮುಂದೆ ಹೇಳಿ ಹೇಳ್ಬೋದು. ಹಿರಿಯ ನಾಯಕರೆಲ್ಲ ಮುಂಚೆನೇ ನಾಟಕ ಮಾಡ್ತಿದ್ರು ಹೆಚ್ಚುವರಿ DCM. ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ, ಇದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ. ಗೊತ್ತಾಯ್ತಾ? ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅದನ್ನು ತಪ್ಪು ಅಂತ ಯಾರು ಕೂಡ ಗೊತ್ತಾಯ್ತಾ? ಅದು ಅವರ ಅಭಿಪ್ರಾಯ ಹೇಳ್ತಾರೆ, ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ, ಅಲ್ಲಿಗೆ ಮುಗಿಯುತ್ತವ್ರು. ಯಾಕೆಂದರೆ ನಾವು ಯಾರು ಕೂಡ ಅದನ್ನು ತೀರ್ಮಾನ ಮಾಡೋರು, ನಾನು ಮಾಡೋಕ್ಕಾಗುತ್ತೆ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತೆ. ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ. ವಿಚಾರಣೆ ಪ್ರಸ್ತಾಪ ಆಗೋದು ಗೊತ್ತಿಲ್ಲ ನನಗೆ, ಎಲ್ಲದಕ್ಕೂ ತೆರೆನೂ ಬೀಳ್ಬೋದು ಅಂತ ನನಗೆ ಗೊತ್ತಿಲ್ಲಪ್ಪ. ಏನು ನೀವು ಹೇಳೋದು, ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಾಗ್ತದೆ. ದೋಸ್ತಿ ಆದರೆ ದೋಸ್ತಿನೇ ಬೇರೆ, ಇದು ರಾಜಕೀಯದ ಚಟುವಟಿಕೆಗಳ ಸಮಯ ಕೇಳಿದ್ದಾರೆ. ಸಮಯ ಕೊಟ್ಟರೆ ಅಲ್ಲಿ ಕೂಡ ಪ್ರಶ್ನೆ. ಹೆಚ್ಚುವರಿ DCM ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ನಯನ್ ರಾಜನ್ ಅವರು ಹೇಳಿದ್ದಾರೆ. ಮುಂದೆ ಒತ್ತಾಯ ನಾನು ಗಮನಿಸಿದ್ದೀನಿ. ಮುಂದೆ ಒತ್ತಾಯ ಮಾಡ್ತೀನಿ. ರಾಜಣ್ಣ ಅವ್ರೇನು ಬರ್ತಾ ಇಲ್ಲ, ಬಂದಿದ್ರೆ ಅವರು ಒತ್ತಾಯ ಮಾಡ್ತಾ ಇದ್ರು. DCM ಕೂಡ ಹೇಳಿದ್ದಾರೆ, ಈ ಪೇಪರ್ ಮುಂದೆ ಮೀಡಿಯಾ ಮುಂದೆ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ, ಹೈಕಮಾಂಡ್ ಮುಂದೆ ಹೇಳಿ ಹೇಳ್ಬೋದು. ಹಿರಿಯ ನಾಯಕರೆಲ್ಲ ಮುಂಚೆನೇ ನಾಟಕ ಮಾಡ್ತಿದ್ರು ಹೆಚ್ಚುವರಿ DCM. ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ, ಇದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ. ಗೊತ್ತಾಯ್ತಾ? ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅದನ್ನು ತಪ್ಪು ಅಂತ ಯಾರು ಕೂಡ ಗೊತ್ತಾಯ್ತಾ? ಅದು ಅವರ ಅಭಿಪ್ರಾಯ ಹೇಳ್ತಾರೆ, ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ, ಅಲ್ಲಿಗೆ ಮುಗಿಯುತ್ತವ್ರು. ಯಾಕೆಂದರೆ ನಾವು ಯಾರು ಕೂಡ ಅದನ್ನು ತೀರ್ಮಾನ ಮಾಡೋರು, ನಾನು ಮಾಡೋಕ್ಕಾಗುತ್ತೆ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತೆ. ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ. ವಿಚಾರಣೆ ಪ್ರಸ್ತಾಪ ಆಗೋದು ಗೊತ್ತಿಲ್ಲ ನನಗೆ, ಎಲ್ಲದಕ್ಕೂ ತೆರೆನೂ ಬೀಳ್ಬೋದು ಅಂತ ನನಗೆ ಗೊತ್ತಿಲ್ಲಪ್ಪ. ಏನು ನೀವು ಹೇಳೋದು, ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಾಗ್ತದೆ. ದೋಸ್ತಿ ಆದರೆ ದೋಸ್ತಿನೇ ಬೇರೆ, ಇದು ರಾಜಕೀಯದ ಚಟುವಟಿಕೆಗಳ ಸಂಜೆ ಹೇಳಿದ್ರು ರಾಜ್ಯ ಸರ್ಕಾರ CM DCM ಎಲ್ಲ ಕೇಳೋ ರೀತಿ ಅನುದಾನಗಳನ್ನು ಕೇಳಿಲ್ಲ ಅಂತ ಇದ್ದೇ ಹೇಳಿದ್ರು. ಈಗ ಅವರು ಅಲ್ಲೇ ಇದ್ದಾರಲ್ಲ, ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ ನನಗೆ. ಈಗ ಅವರು ಕ್ಯಾಬಿನೆಟಲ್ಲಿದ್ದಾರೆ, ಸ್ಟೇಟ್ ಮಿನಿಸ್ಟ್ರು ಕೂಡ ಅಲ್ಲ, MS ಅಲ್ಲ, ಕ್ಯಾಬಿನೆಟಲ್ಲೇ ಇದ್ದಾರೆ. ಹಾಗಾಗಿ ಹೆಚ್ಚು ಅನುದಾನ ಕರ್ನಾಟಕಕ್ಕೆ ಕೊಡಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ಮುಖ್ಯಮಂತ್ರಿಗಳಾಗಿದ್ದಂಥವರು, ರಾಜ್ಯದ ಸಮಸ್ಯೆಗಳನ್ನು ಅರ್ಥಕೊಂಡಿರೋವಂಥವ್ರು. ಹಾಗಾಗಿ ಹೆಚ್ಚು ಹಣ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ. ಕೊಡಿಸ್ಲಿಲ್ಲ ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಅವರು ರಾಜ್ಯಕ್ಕೆ ನಿರಾಸೆ ಮಾಡಿದರು ಅಂತ ಮುಂದೆ ಹೇಳ್ಬೇಕು. ಇಲಾಖೆಯಲ್ಲಿ ಕಪಲ್ ಟ್ರಾನ್ಸ್ಫರ್ಸ್ಗಳು ಆಗ್ತಾ ಇಲ್ಲ ಅಂತ ಅದಕ್ಕೆ ನಿಯಮ ಮಾಡ್ತಾ ಇದ್ವಿ. ನನಗೆ ಅನೇಕ ಸುಮಾರು 2-3 ತಿಂಗಳಿಂದ ಬಂದು ಅವರೆಲ್ಲ ನನಗೆ ಬೇಡಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ನಿಯಮಗಳಿರಲಿಲ್ಲ, ಅದಕ್ಕೆ ಇವಾಗ ನಿಯಮಗಳು ಮಾಡ್ತಾ ಇದ್ದೀವಿ. ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸು ಮತ್ತು ಕಪಲ್ ಟ್ರಾನ್ಸ್ಫರ್ಸ್ ಎರಡನ್ನೂ ಕೂಡ ನಿಯಮಗಳನ್ನು ಮಾಡ್ತಾ ಇದ್ದೀವಿ.